ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ಸುದ್ದಿನ ತಂದಿದ್ದೀನಿ. ಏನಪ್ಪಾ ವಿಚಾರ, ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ಮೇನ್ ಆಗಿ ಇವತ್ತು ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಒಂದು ಖುಷಿ ವಿಚಾರ. ಈ ಖುಷಿ ವಿಚಾರನ ನಾನೊಬ್ನೇ ನಿಮ್ಮಲ್ಲೂ ಕೂಡ ಹಂಚ್ಕೋಬೇಕಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ತರ್ತಾ ಇದ್ದೀನಿ. ಏನ್ ಅದು ಸುದ್ದಿ, ಏನ್ ಕತೆ ಅಂತ ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರು ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ತುಂಬಾ ದಿವಸದಿಂದ ಕಾಯ್ದಿದ್ದಂತ ಒಂದು ಸಿನಿಮಾ ಇದು ಹೆಚ್ಚು ಕಮ್ಮಿ ಡಿಸೆಂಬರ್ 11ನೇ ತಾರೀಕು 2025ಕ್ಕೆ ದರ್ಶನ್ ಸರ್ ಅವರ ಎಲ್ಲಾ ಫ್ಯಾನ್ಸ್ಗಳಿಗೂ ಕೂಡ ಒಂದು ಹಬ್ಬನೇ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಹಬ್ಬ. 2025 ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆದಂತ ಈ ಒಂದು ಮೂವಿ OTT ಯಾವಾಗ ಬರುತ್ತೆ ಅನ್ನೋದು ತುಂಬಾ ಜನರ ಒಂದು ಕನಸಾಗಿತ್ತು. ಮತ್ತು ಯಾವಾಗ ಬರುತ್ತೆ ಕಾಯ್ತಾ ಇದ್ದು, ಒಂದು ಕೊನೆಗೂ ಬಂದೇ ಬಿಡ್ತು ಈ ಒಂದು ಅಪ್ಡೇಟ್. ಯಾವಾಗ ಬರುತ್ತೆ, ಏನ್ ಕತೆ, ಏನ್ ದಿನಾಂಕ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಅಫಿಷಿಯಲ್ ವಿಡಿಯೋನ ಬಿಟ್ಟಾಗ ನನಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ಈ ವಿಚಾರನ ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂತಾನೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಾನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಮೇನ್ ಆಗಿ ಹೇಳ್ಬೇಕಂದ್ರೆ, ನಿನ್ನೆ ಕರ್ನಾಟಕದಾದ್ಯಂತ ಕಲಸಿ ಪಳ್ಳ ರಿಲೀಸ್ ಆಗಿ ಒಂದು ದೊಡ್ಡ ಸದ್ದನ್ನೇ ಮಾಡ್ಬಿಟ್ಟಿದೆ. ಅದ್ರಲ್ಲೂ ಹೇಳ್ಬೇಕಂದ್ರೆ ನಮ್ಮ ಒಂದು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ದಾವಣಗೆರೆ, ಆಲ್ ಓವರ್ ಕರ್ನಾಟಕ ಸೋಲ್ಡ್ ಔಟ್ ಟಿಕೆಟ್ಸ್ ನೆಕ್ಸ್ಟ್ ಲೆವೆಲ್. ನಿನ್ನೆ ಮೂವಿನ ನೋಡ್ಕೊಂಡ್ ಬಂದೆ. ನನಗೆ ನಿಜವಾಗ್ಲೂ 2004 22 ವರ್ಷದ ನಂತರ ಸಿನಿಮಾ ರಿಲೀಸ್ ಆಗಿರೋದು ನಿಜವಾಗ್ಲೂ ನೋಡಕ್ ಖುಷಿ ಆಯ್ತು. ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಮಾಡ್ಕೊಂಡ್ ಬಂದೆ. ನನಗಂತೂ ತುಂಬಾನೇ ಖುಷಿ ಆಗ್ಬಿಡ್ತು ಈ ಸಿನಿಮಾ ನೋಡ್ಬಿಟ್ಟು. ತುಂಬಾನೇ ಎಮೋಷನಲ್ ಆದೆ ಕೂಡ. ಆದಷ್ಟು ಬೇಗ ದರ್ಶನ್ ಸರ್ ಹೊರಗ್ ಬರ್ಬೇಕು, ಇನ್ನಷ್ಟು ಸಿನಿಮಾಗಳನ್ನ ಈ ತರ ಕೊಡ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ ಮತ್ತು ನೂರಾರು ಜನರ ಕನ್ಸಿದು. ಹಾಗಾಗಿನೇ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಸೀದಾ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಇವತ್ತೇನಪ್ಪಾ ವಿಚಾರ ಅಂತಂದ್ರೆ, ಖುಷಿ ವಿಚಾರ. ಎರಡನೇದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಡೆವಿಲ್ ಸಿನಿಮಾ. ದಿ ಡೆವಿಲ್ ಸಿನಿಮಾ ಇದೇ ತಿಂಗಳು 2025ಕ್ಕೆ ಡಿಸೆಂಬರ್ 11ನೇ ತಾರೀಕು ರಿಲೀಸ್ ಆಗಿತ್ತು. ಬಟ್ OTTಗೆ ಬರೋಕೆ ತುಂಬಾನೇ ತಡ ಆಯ್ತು. ಅದು ಇಷ್ಟು ತಿಂಗಳು ಬೇಕಾಯ್ತಾ ಅಂತ ಹೆಚ್ಚು ಕಮ್ಮಿ 6 ತಿಂಗಳ ಮಟ್ಟಿಗೆ ಈ ಸಿನಿಮಾನ ಇನ್ನೂ OTT ಬಿಟ್ಟು ಕೊಟ್ಟಿದ್ದಿಲ್ಲ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ. ಬಟ್ ಆದ್ರೆ ಈಗ ಫೈನಲಿ ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ಕಾಯ್ತಿದ್ರು. ಅದಕ್ಕೋಸ್ಕರನೇ ಫೈನಲಿ ಒಂದು OTT ಪ್ಲಾಟ್ಫಾರ್ಮ್ ನ ತಂದೇ ಬಿಟ್ರು. Z5 ನಲ್ಲಿ ಈ ಸಿನಿಮಾ ಯಾವಾಗ ಸ್ಟ್ರೀಮಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಆದ್ರೆ Z5 ನಲ್ಲಿ ಕೊಂಡ್ಕೊಂಡಿದ್ದಾರೆ, OTT ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಅಫಿಷಿಯಲ್ ಆಗಿ Z5 ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಶಾರ್ಟ್ಸ್ ಒಂದು ಅಫಿಷಿಯಲ್ ಪೇಜ್ ನಲ್ಲಿ ಈ ಒಂದು ವಿಡಿಯೋ ತುಂಬಾನೇ ಜಾಲತಾಣದಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಇದೆ. ಸೂರ್ಯನ್ಗೆ ಗ್ರಹಣ ತುಂಬಾ ದಿನ ಹಿಡಿಯೋದಿಲ್ಲ ಚಿನ್ನ, ನಾನ್ ಬರ್ತಾ ಇದೀನಿ ಚಿನ್ನ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಮುಖಾಂತರ ಮತ್ತೆ OTTಗೆ ಲಗ್ಗೆಡಕ್ಕೆ ಡೆವಿಲ್ ಡಿ ಬಾಸ್ ಫ್ಯಾನ್ಸ್ ಅಂತೂ Z5 ಆಪ್ ನ ಧೂಳ ಎಬ್ಬಿಸ್ತಾರ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಾವಂತೂ ಕಾಯ್ತಾ ಇದೀವಿ. ಈಗ ಆಲ್ರೆಡಿ ಬಾಕ್ಸ್ ಆಫೀಸ್ ಸುಲ್ತಾನ್ರು ಈಗೆಲ್ಲ ಹೇಳ್ಬೇಕು ಕಲಾಸಿ ಪಳ್ಳೆ ರಿಲೀಸ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ನ ಓಪನಿಂಗ್ ನ ತಗೊಂಡಿದೆ, ಗ್ರ್ಯಾಂಡ್ ಓಪನಿಂಗ್. ಈಗ Z5 ಆಪ್ ಅಲ್ಲಿ ದಿ ಡೆವಿಲ್ ಎಷ್ಟು ಬ್ಲಾಕ್ ಬಸ್ಟರ್ ಆಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಕಾಟೇರ ನೆಕ್ಸ್ಟ್ ಲೆವೆಲ್ ಹೋಗಿತ್ತು ಲಾಸ್ಟ್ ಇಯರ್ 2024ರಲ್ಲಿ. ಈಗ ನೋಡೋಣ 25ಕ್ಕೆ ಡೆವಿಲ್ ಸಿನಿಮಾ, 26ಕ್ಕೆ ಯಾವ ತರ ಒಂದು ಇದಾಗುತ್ತೆ ಅಂತ ನೋಡೋಣ. ಬಟ್ ಈ ಒಂದು ಖುಷಿ ವಿಚಾರ, ಕಾಯ್ತಿದ್ದಂತ ಒಂದು OTTಗೆ ದಿ ಡೆವಿಲ್ ಸಿನಿಮಾ ಬರ್ತಾ ಇದೆ. ಅದು ಇದೇ ತಿಂಗಳಲ್ಲೇ ಬರ್ಬೋದು. ಎಷ್ಟನೇ ತಾರೀಕು ಏನಂತ ಇನ್ನು ತೋರಿಸಿಲ್ಲ, ಅತಿ ಶೀಘ್ರದಲ್ಲೇ ಕೊಟ್ಟಿದ್ದಾರೆ. ಎಷ್ಟನೇ ತಾರೀಕು ಏನಾದ್ರು ಅನೌನ್ಸ್ ಆಯ್ತಂದ್ರೆ ನಾನು ತಕ್ಷಣ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಒಟ್ನಲ್ಲಿ Z5 ಆಪ್ ಅಲ್ಲಿ ಈ ಸಿನಿಮಾ ಸ್ಟ್ರೀಮಿಂಗ್ ಆಗೋದಂತೂ ಪಕ್ಕ ಅಂತ ನಿನ್ನೆ ಒಂದು ವಿಡಿಯೋನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಬಗ್ಗೆ ನಿಮ್ ಹತ್ರ ಹೇಳೋಣ ಅಂತ ಬಂದಿದ್ದೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈ ಒಂದು ವಿಚಾರ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿನ್ನೆ ಕಲಾಸಿ ಬಳ್ಳ ಸಿನಿಮಾನ ರಿಲೀಸ್ ಎಕ್ಸ್ಪೀರಿಯನ್ಸ್ ಯಾರೆಲ್ಲ ಮಾಡ್ಕೊಂಡ್ಬಂದ್ರೆ ಥಿಯೇಟರ್ಗೆ ಹೋಗಿ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.